धूतावद्यं सुखचितिमयैर्मङ्गलैर्युक्तमङ्गैः सानाथ्यन्नो विदददधिकं ब्रह्मनारायणाख्यम् भूषारत्नं भुवनवलयस्याखिलाश्चर्यरत्नम् लीलारत्नं जलधि दुहितुर्देवता मौलिरत्नम् चिन्तारत्नं जगति भजतां सत्सरोजद्युरत्नम् कौसल्याया लसतु मम हृन्मण्डले पुत्ररत्नम् महाव्याकरणाम्बोधिमन्थमानसमन्दरम् कवयन्तं रामकीर्त्या हनूमन्तमुपास्महे मुख्यप्राणाय भीमाय नमो यस्य भुजान्तर नानावीरसुवर्णानां निकषाश्मायितं बभौ स्वान्तस्थानन्तशय्याय पूर्णज्ञानरसार्णसे उत्तुङ्गवाक्तरङ्गाय मध्वदुग्धाब्धये नमः सूक्तिरत्नाकरे रम्ये मूलरामायणार्णवे विहरन्तो महीयां सः प्रीयन्तां गुरवो मम वाल्मीकिर्गौः पुनीयान्नः महीधरपदाश्रया यद्दुग्धमुपजीवन्ति कवयस्तरणका इव स्वस्तिस्तु सतां श्रीगुरुभ्यो नमः हरिः ಓಂ. ಅರಣ್ಯಕಾಂಡದ 2ನೆಯ ಸರ್ಗ. ಅದರ ಮೊದಲ ಪದ್ಯ ಹೀಗಿದೆ. ವೈಷ್ಣವಿಯವರು. ಮಹರ್ಷಿಷ್ವಪಯಾತೇಷು महर्षिष्वपयातेषु ಚಿತ್ರಕೂಟಾದ್ವಿನಿರ್ಗತಃ चित्रकूटाद्विनिर्गतः ಸಸೀತಾ ಲಕ್ಷ್ಮಣ ಪ್ರಾಯಾತ್ ससीता ಅತ್ರೇರಾಶ್ರಮಮಶ್ರಮಃ अत्रेराश्रममश्रमः अस्मिन् पद्ये श्रीरामचन्द्रस्य चित्रकूटात् अन्यत्र गमनं कथम् अभवत् इति उच्यते. ಈ ಪದ್ಯದಲ್ಲಿ ಮುಂದೆ ಚಿತ್ರಕೂಟದಿಂದ ದಂಡಕಾರಣ್ಯಕ್ಕೆ ಹೋದ ಕ್ರಮವನ್ನು ಹೇಳ್ತಾ ಇದ್ದಾರೆ. ಮಹರ್ಷಿಷು ಅಪಯಾತೇಷು, ರಾಮಚಂದ್ರನ ಹತ್ರ ಬಂದು ಈ ದಂಡಕಾರಣ್ಯವಾಸಿಗಳಾಗಿರುವಂತಹ ಖರದೂಷಣರೇ ಮೊದಲಾದವರ ಸಹಚರರು ಎನಿಸಿದವರ ಭಯಂಕರವಾದಂತಹ ಆರ್ಭಟ ಆಟೋಪಗಳಿಂದ ಭಯಗೊಂಡವರಾಗಿ ಇಲ್ಲಿ ನಮಗೆ ತೊಂದರೆ ಆಗತ್ತೆ, ಇಲ್ಲಿ ನಮ್ಗೆ ಉಳ್ಕೊಳ್ಳಿಕ್ಕೆ ಕಷ್ಟ ಆಗತ್ತೆ ಅಂತ ಹೇಳಿ ಚಿತ್ರಕೂಟದಿಂದ ಅವರು ಹೊರಟು ಬಿಡ್ತಾರೆ. ಅದನ್ನು ಹೇಳ್ತಾ ಇದ್ದಾರೆ. ಮಹರ್ಷಿಷು ಅದು ಅಪಯಾತೇಷು ಹೊರಡುವಂತಹ ಕಾರ್ಯವನ್ನು ಮುಗಿಸಿ, ಅಂದ್ರೆ ಹೊರಟೇ ಬಿಡ್ತಾರೆ. ಹೊರಟ ಮಹರ್ಷಿಗಳೆಲ್ಲರೂ ಚಿತ್ರಕೂಟದಿಂದ ದೂರಕ್ಕೆ ತೆರಳಿದ ಮೇಲೆ ಸೀತಾ ಲಕ್ಷ್ಮಣರು ಕೂಡ ಅತ್ರಿಯ ಆಶ್ರಮಕ್ಕೆ ತೆರಳಿದರು. ಆಶ್ರಮ, ಅಲ್ಲಿಗೆ ಹೋಗ್ಲಿಕ್ಕೆ ಅವರಿಗೆ ಏನು ಕಷ್ಟ ಆಗ್ಲಿಲ್ಲ. ಆಶ್ರಮಂ ಪ್ರಾಯಾತ್. ಚಿತ್ರಕೂಟದಿಂದ ವಿನಿರ್ಗತಃ, ಮಹರ್ಷಿಗಳೆಲ್ಲರೂ ಕೂಡ ಹೊರಟ ಮೇಲೆ ರಾಮಚಂದ್ರನು ಅಲ್ಲಿಂದ ವಿನಿರ್ಗತಃ. ಚಿತ್ರಕೂಟಾದ್ ವಿನಿರ್ಗತಃ ಕಹ ಸಸೀತಾ ಲಕ್ಷ್ಮಣಃ. ಮಹರ್ಷಿಷು ಅಪಯಾತೇಷು, ಮಹರ್ಷಿಗಳೆಲ್ಲರೂ ನಮಗೆ ರಾಕ್ಷಸರಿಂದ ತೊಂದರೆ ಆಗುತ್ತೆ ಅನ್ನುವ ಅಂಶವನ್ನ ಹೇಳಿ ಅವನಲ್ಲಿ ಒಪ್ಪಿಸಿಕೊಂಡ ಬಳಿಕ ರಾಮಚಂದ್ರನು ಕೂಡ ಹೊರಟ ದಂಡಕಾರಣ್ಯಕ್ಕೆ. ಹೊರಡುವಾಗ ದಾರಿಯಲ್ಲಿ ಮೊದಲು ಅತ್ರಿಗಳ ಆಶ್ರಮ ಸಿಕ್ಕಿತು. ಅದು ರಾಮಾಯಣದಲ್ಲಿ ವಿಸ್ತಾರವಾಗಿ ಕಥೆ ಬಂದಿದೆ. ಅವ್ರು ಅಲ್ಲಿಯೇ ಅಭಯಂ ಸರ್ವಭೂತೇಭ್ಯೋ ತಥಾಮೇತದ್ವ್ರತಂ ಮಮ ಅನ್ನುವ ಪ್ರತಿಜ್ಞೆಯನ್ನೆಲ್ಲ ರಾಮಚಂದ್ರ ಮಾಡಿ ಅವರಿಗೆ ಧೈರ್ಯ ತುಂಬುತ್ತಾನೆ. ಹೆದರಬೇಡಿ, ನಾನು ಖಂಡಿತ ರಾಕ್ಷಸರನ್ನೆಲ್ಲ ನಿವಾರಣೆ ಮಾಡಿ ನಿಮ್ಗೆ
ಧೈರ್ಯವಾಗಿ ನಿಮ್ಮ ಸತ್ಕರ್ಮಗಳನ್ನು ನಡೆಸಲಿಕ್ಕೆ, ತಪಸ್ಸು ನಡೆಸಲಿಕ್ಕೆ ನಾನು ಅನುಕೂಲ ಮಾಡಿಕೊಡ್ತೇನೆ. ರಾಮನ ಉದ್ದೇಶ ಇದ್ದದ್ದು ಅಯೋಧ್ಯೆಯಿಂದ ಬಿಟ್ಟು ನಾಡಿಗೆ ಬಂದದ್ದು ಕೂಡ ಸಜ್ಜನರ ರಕ್ಷಣೆಯೇ ಮುಖ್ಯ ಉದ್ದೇಶವಾಗಿತ್ತು. ಆದ್ರಿಂದಾಗಿ ಅದನ್ನೇ ಅವ್ರಿಗೆ ಧೈರ್ಯ ಮಾಡಿ ಹೇಳ್ತಾನೆ, ನೀವೇನ್ ಯೋಚನೆ ಮಾಡಬೇಡಿ, ನೀವು ಹೊರಡಿ. ರಾಕ್ಷಸರಿಂದ ಉಂಟಾಗುವ ಪೀಡೆಯನ್ನ ಮುನಿಗಳೆಲ್ಲರೂ ಕೂಡ ವಿಜ್ಞಾಪನೆ ಮಾಡಿಕೊಂಡು ಹೊರಟು ಹೋದ ಬಳಿಕ ರಾಮಚಂದ್ರನೂ ಕೂಡ ಚಿತ್ರಕೂಟದಿಂದ ಇನ್ನು ಹೊರಡುವುದು ಅಗತ್ಯ ಅಂತ ಭಾವಿಸ್ತಾನೆ. ಯಾಕೆಂದ್ರೆ ಭರತ ಬಂದು ಹೋದ ಮೇಲೆ ಬಂದು ಹೋಗುವ ಅಯೋಧ್ಯಾಪುರವಾಸಿಗಳ ಸಂಖ್ಯೆ ಹೆಚ್ಚತೊಡಗಿತು. ಇದರಿಂದ ಚಿತ್ರಕೂಟದಲ್ಲಿ ಏಕಾಂತ ಬೇಕು ಅಂತ ಕುಳಿತಿದ್ದಂತಹ ಸಜ್ಜನರಿಗೆ, ಋಷಿಗಳಿಗೆ, ಎಲ್ಲರಿಗೂ ಅವರ ಕಾರ್ಯಗಳಿಗೆ ತೊಂದರೆ ಆಗತ್ತೆ ಅಂತ ಅನ್ನಿಸ್ತು. ಗೊತ್ತಾದ್ರೆ ಇನ್ನು ಬರ್ತಾನೆ ಇರ್ತಾರೆ, ನಾನು ಅಯೋಧ್ಯೆಯಲ್ಲಿ ಇಲ್ಲ ಅನ್ನೋದು ಸುಮ್ಮನೆ ನೆಪ ಆಗತ್ತಷ್ಟೇ. ಎಲ್ರು ಇಲ್ಲೇ ಬರ್ತಾರೆ, ಎಲ್ಲ ಸಾಮಗ್ರಿಗಳನ್ನ ತರ್ತಾರೆ, ಏನೇನೋ ಪದಾರ್ಥಗಳನ್ನು ಕೊಡ್ತಾರೆ, ಬೇಡ ಅಂತ ಹೇಳಲಿಕ್ಕಿಲ್ಲ, ಪ್ರಜೆಗಳು ಪ್ರೀತಿಯಿಂದ ಕೊಡ್ತಾರೆ, ಎಲ್ಲ ಸಮಸ್ಯೆ. ಅದಕ್ಕೆ ಒಂದು ನೆಪ ಮುನಿಗಳ ಪ್ರಾರ್ಥನೆ. ಮತ್ತೆ ಈ ಮುನಿಗಳು, ಇಲ್ಲಿ ಇದ್ದಂತಹ ಮುನಿಗಳಿಗೆ ಏಕಾಂತಕ್ಕೆ ಭಂಗ ತರುವಂತ ಕೆಲಸ ತಾನು ಮಾಡಬಾರದು ಅಂತ ಯೋಚಿಸಿ ಅಲ್ಲಿಂದ ಹೊರಟ. ವಿನಿರ್ಗತಃ, ಹೊರಟು ಎಲ್ಲಿಗೆ ಬಂದ ಅಂದ್ರೆ ಅತ್ರೇಹೇ ಆಶ್ರಮಂ ಪ್ರಾಯಾತ್. ಅತ್ರಿ ಮುನಿಗಳ, ಅನಸೂಯ ಮತ್ತು ಅತ್ರಿ ಅಂತ ಇಬ್ರು ಚತುರ್ಮುಖನ ವಿಶೇಷವಾದ ಅನುಗ್ರಹವನ್ನ ಪಡೆದವರು, ದೇವರ ಪ್ರೀತಿಯನ್ನು ಸಂಪಾದಿಸಿದವರು. ಚತುರ್ಮುಖನ ಮಾನಸ ಪುತ್ರ ಅತ್ರಿ. ಅನಸೂಯೆಯನ್ನ ಮದುವೆ ಆದ ಬಳಿಕ ದತ್ತಾತ್ರೇಯ ಅನ್ನುವ ಭಗವದ್ ರೂಪವನ್ನ ಮತ್ತು ದುರ್ವಾಸ, ಸೋಮ ಅನ್ನುವ ಇಬ್ಬರು ಜೊತೆಗೆ ಮಕ್ಕಳನ್ನು ಕೂಡ ಪಡೆದ ದಾಂಪತ್ಯ ಜೀವನ ಅವರದ್ದು. ಅವರಿಬ್ಬರನ್ನ ಅತ್ರೇರ್ ಯಥಾನುಸೂಯ ಅಂತ ಆಶೀರ್ವಾದ ಮಾಡುವಾಗ, ಅನ್ಯೋನ್ಯ ದಂಪತಿಗಳು ಅಂತ ಹೇಳುವಾಗ ಇವರಿಬ್ಬರ ಹೆಸರನ್ನ ಉಲ್ಲೇಖ ಮಾಡ್ತಾರೆ. ಆಶೀರ್ವಚನ ಮಂತ್ರಗಳಲ್ಲೇ ಇದೆ, ವೇದಗಳಲ್ಲೇ ಅತ್ರಿ ಮತ್ತು ಅನಸೂಯರು ಹೇಗೆ ಒಬ್ಬರಿಗೊಬ್ಬರು ಪರಸ್ಪರ ಗೌರವ ಕೊಟ್ಟುಕೊಂಡು ಅತ್ಯಂತ ಆನಂದದಿಂದ ಮಾದರಿ ಅನ್ನುವ ಹಾಗೆ ಬದುಕಿದ್ರೋ ಹಾಗೆ ನಿಮ್ಮ ಬದುಕು ಇರ್ಲಿ ಅನ್ನುವ ಮಾತಿದೆ ಅಲ್ಲಿ. ಅರುಂಧತಿ ವಸಿಷ್ಠರು, ಅತ್ರಿ ಅನಸೂಯೆಯರು ಹೇಗೆ ಬದುಕಿದ್ದಾರೋ, ಸ್ಯಾತ್ ವಸಿಷ್ಠಸ್ಯಾಪ್ಯರುಂಧತಿ ಅಂತ ಮಂತ್ರ ಅದು. ಹಾಗೆ ಅನಸೂಯೆ ಅಶ್ರಮ, ಶ್ರಮ ಇಲ್ಲದೆ ಅಂದ್ರೆ ನಡೆದಾಡುವ ಶ್ರಮ ರಾಮನಿಗೆ ಏನೂ ಕಾಡ್ಲಿಲ್ಲ ಅಂತ. ಅಯ್ಯೋ ಕಷ್ಟಪಟ್ರು ಅಂತ ನಾವು ಬೊಬ್ಬೆ ಹೊಡೆದ್ರೆ, ರಾಮನ ನಿಜವಾದ ನಡೆಯಲ್ಲಿ ಎಂದೂ ಕೂಡ ಅವನಿಗೆ ಆಯಾಸ, ಶ್ರಮ, ಬೇಸರ, ಅಯ್ಯೋ ಯಾಕಾದ್ರೂ ಕಾಡಿಗೆ ಬಂದ್ನು, ಅಲ್ಲೇ ಆರಾಮಾಗಿತ್ತು, ಚಪ್ಪಾಳೆ ತಟ್ಟಿದ್ರೆ ಊಟ ಬರ್ತಿತ್ತು, ಇಲ್ಲಿ ಏನ್ ಕಷ್ಟ ಇದು ಅಂತ ತನ್ನ ಮೊದಲ ವೈಭವದ ಬದುಕಿನ ಬಗ್ಗೆ ಅವನಿಗೆ ವ್ಯಥೆ ಅನ್ನಿಸ್ಲಿಲ್ಲ ಅಂತ ಆ ಆಶ್ರಮ ಶಬ್ದವನ್ನ ಹಾಕಿದ್ದರ ಉದ್ದೇಶ. ಮಹರ್ಷಿಷು ಸಪ್ತಮೀ ಬಹು ಅಪಯಾತೇಷು, ಅದು ಕೂಡ ಸಪ್ತಮೀ ಬಹು. ಮಹರ್ಷಿಷ್ವಪಯಾತೇಷು ಎಣ್ ಸಂಧಿ. ಚಿತ್ರಕೂಟಾತ್ ಪಂಚಮಿ ಏಕ. ಚಿತ್ರಕೂಟಾದ್ವಿನಿರ್ಗತಃ ಜಸ್ತ್ವ ಸಂಧಿ. ವಿನಿರ್ಗತಃ ಕ್ತ ಪ್ರತ್ಯಯಾಂತಹ ಪುಲ್ಲಿಂಗ ಪ್ರಥಮ ಏಕ. ಸೀತಾ ಲಕ್ಷ್ಮಣ. ಸೀತಾ ಚ ಲಕ್ಷ್ಮಣಶ್ಚ ಸೀತಾ ಲಕ್ಷ್ಮಣೌ. ಸೀತಾ ಲಕ್ಷ್ಮಣಯೋಃ ಸಹಿತಃ ಸೀತಾ ಲಕ್ಷ್ಮಣಃ. ಪ್ರಾಯಾತ್ ಯಾ ಪ್ರಾಪಣೆ ಲಂಗ್ ಪ್ರಥಮ ಏಕ. ಅತ್ರೇಹೇ ಷಷ್ಠಿ ಏಕ. ಅತ್ರಿ ಶಬ್ದ. ಪ್ರಾಯಾದತ್ರೇಹಿ ಜಸ್ತ್ವ. ಅತ್ರೇರಾಶ್ರಮಃ ರೇಫಾದೇಶ ವಿಸರ್ಗ ಸಂಧಿ. ಆಶ್ರಮಂ ದ್ವಿತೀಯ ವಿಭಕ್ತಿ ಏಕವಚನ. ನ ವಿದ್ಯತೆ ಶ್ರಮಃ ಯಸ್ಯ ಸಹ ಅಶ್ರಮಃ ಪುಲ್ಲಿಂಗ ಪ್ರಥಮ ಏಕ. ನಾರಾಯಣ. ಮೇಘ ಅವರು ಜಗತಾಂ ಪಿತರೌ ಪಶ್ಯನ್. ಜಗತಾಂ ಪಿತರೌ ಪಶ್ಯನ್. ಜಗತಾಂ ಪಿತರೌ ಪಶ್ಯನ್. ಅತ್ರಿರ್ಯುಕ್ತೋ ನಸೂಯಯಾ. ಅತ್ರಿರ್ಯುಕ್ತೋ ನಸೂನಯಾ. ಅತ್ರಿರ್ಯುಕ್ತೋ ನಸೂಯಯಾ.
सभाजयामास भृशम् सभाजयामास भृशं सभाजयामास भृशं कृतार्थो भक्तिपूरितः कृतार्थो भक्तिपूरितः कृतार्थो भक्तिपूरितः जगतां पितरौ पश्यन् अत्रिः यु- युक्तः अनसूयया सभाजयामास भृशं कृतार्थः ಭಕ್ತಿಪೂರಿತಃ. ರಾಮಾಯಣದಲ್ಲಿ ಅವರಿಬ್ಬರನ್ನ ಬಹಳ ಆದರ ಮಾಡಿದ್ರು. ಅವರು ಕೂಡ ಅಷ್ಟೇ ಪ್ರೀತಿಯಿಂದ ಅವರನ್ನ ಮಾತಾಡಿಸಿದ್ರು ಅಂತ ಒಂದು 2 ಅಧ್ಯಾಯ ವಿಸ್ತಾರವಾದ ಕಥೆ ಇದೆ. ಇಲ್ಲಿ ಅದರ ಸಾರಾಂಶವನ್ನ ಗ್ರಹಿಸಿದ್ದಾರೆ. ಜಗತ್ತಿಗೆ ತಂದೆ ತಾಯಿ ಎನಿಸಿದ ಯಾರು ಸೀತಾ ರಾಮಚಂದ್ರರನ್ನ ಪಿತರೌ, ಮಾತಾಚ ಪಿತಾಚ ಪಿತರೌ ಏಕಶೇಷ ಸಮಾಸ. ಪಿತರೌ ಅಂದ್ರೆ ಸೀತಾರಾಮೌ ಪಶ್ಯನ್ ನೋಡುತ್ತಾ ಅವರನ್ನ ಕಂಡು, ಅನಸೂಯೆಯ ಯುಕ್ತ ಅತ್ರಿಹಿ ಅನಸೂಯೆಯಿಂದ ಯುಕ್ತ ಕೂಡಿರುವಂತಹ ಅತ್ರಿಯು ಭೃಶಂ ಚೆನ್ನಾಗಿ, ಭಕ್ತಿಪೂರಿತ ಕೃತಾರ್ಥ ಭಕ್ತಿಯಿಂದ ಕೂಡಿದವನಾಗಿ, ಕೃತಾರ್ಥ ನಿಜವಾಗಿಯೂ ನನ್ನ ಬದುಕಿಗೆ ಒಳ್ಳೆಯ ಪ್ರಯೋಜನ ಸಿಕ್ಕಿತು ಅನ್ನುವ ಭಾವ ಉಳ್ಳವನಾಗಿ, ಸಭಾಜಯಾಮಾಸ ಅತ್ಯಂತ ಗೌರವದಿಂದ ಸಮ್ಮಾನ ಮಾಡಿದ, ಅವರನ್ನ ಆದರಿಸಿದ, ಆತಿಥ್ಯ ಮಾಡಿದ ಅಂತರ್ಥ. ಸಂಪ್ರೀಣಯಾಮಾಸ ಸಂತೋಷಯಾಮಾಸ. ಇಡೀ ಜಗತ್ತಿಗೆ ತಂದೆ ತಾಯಿಗಳಾಗಿರುವಂತಹ ಸೀತಾರಾಮಚಂದ್ರರನ್ನ ನೋಡಿ ಅನಸೂಯೆಯಿಂದ ಕೂಡಿರುವಂತಹ ಅತ್ರಿ ಮಹರ್ಷಿಯು ಜೀವನದ ನಿಜವಾದ ಪ್ರಯೋಜನ ಇದೆ, ಸೀತಾರಾಮಚಂದ್ರರನ್ನ ಕಾಣುವುದು, ಕಂಡು ಭಜಿಸುವುದು, ಭಜಿಸಿ ಸೇವಿಸುವುದು, ಇದು ಬದುಕಿನ ಭಾವ, ಇದು ಬದುಕಿನ ಅರ್ಥ ಅಂತ ಭಾವಿಸಿ ಅತ್ಯಂತ ಭಕ್ತಿ ತುಂಬಿದವನಾಗಿ ಚೆನ್ನಾಗಿ ಸಭಾಜಯಾಮಾಸ ಗೌರವಿಸಿದ ಅಂತ ಒಟ್ಟು ಶ್ಲೋಕದ ತಾತ್ಪರ್ಯ. ಜಗತಾಂ ಪ್ರಪಂಚೇ ವಿದ್ಯಮಾನಾನಾಂ ಜನಾನಾಂ ಲೋಕಾನಾಂ. ಜಗತಾಂ ಷಷ್ಠಿ ಬಹು. ಪಿತರೌ ಪಿತರೌ ಪಿತರಃ ದ್ವಿತೀಯ ವಿಭಕ್ತಿ ದ್ವಿವಚನ. ಪಶ್ಯನ್ ಶತ್ರುಪ್ರತ್ಯಯಾಂತ ಶಬ್ದ ಪುಲ್ಲಿಂಗ ಪ್ರಥಮ ಏಕ. ಅತ್ರಿಹಿ ಇಕಾರಾಂತ ಪುಲ್ಲಿಂಗ ಪ್ರಥಮ ವಿಭಕ್ತಿ ಏಕವಚನ. ಯುಕ್ತಃ ಪುಲ್ಲಿಂಗ ಪ್ರಥಮ ಏಕವಚನ. ಅನಸೂಯಯಾ ಸ್ತ್ರೀಲಿಂಗ ತೃತೀಯ ಏಕ. ಸಭಾಜಯಾಮಾಸ ಲಿಟ್ ಪ್ರಥಮ ಏಕ. ಭೃಶಂ ಚೆನ್ನಾಗಿ ಅಂತ ಅರ್ಥ, ಅವ್ಯಯ. ಕೃತಾರ್ಥ ಕೃತಃ ಅರ್ಥಃ ಏನ ಸಹ. ಕೃತಾರ್ಥ ಪ್ರಥಮ ವಿಭಕ್ತಿ ಏಕವಚನ. ಭಕ್ತ್ಯಾ ಪೂರಿತಃ ಭಕ್ತಿಪೂರಿತಃ ಪುಲ್ಲಿಂಗ ಪ್ರಥಮ ಏಕವಚನ. ತಪ್ರತ್ಯಯ ಅಂತ ಶಬ್ದ. ಸುಧಾ ಅವರು ಪೃಷ್ಟಾನಸೂಯಯಾ ತತ್ರ पृष्ठानसूयया तत्र प्रोवाच परमेश्वरी प्रोवाच परमेश्वरी आत्मस्वयंवरकथाम् आत्मस्वयंवरकथाम् रामवीर्यप्रकाशिनीम् रामवीर्यप्रकाशिनी पृष्टा अनसूयया तत्र प्रोवाच परमेश्वरी आत्मस्वयंवरकथाम् रामवीर्यप्रकाशिनीम्. ತತ್ರ ಆ ಆಶ್ರಮದಲ್ಲಿ ಅನಸೂಯಯ ಪೃಷ್ಟ ಪರಮೇಶ್ವರಿ ಪ್ರೋವಾಚ. ಕಿಂ ಪ್ರೋವಾಚ? ಆತ್ಮಸ್ವಯಂವರ ಕಥಾಂ ರಾಮವೀರ್ಯ ಪ್ರಕಾಶಿನೀಂ ಪ್ರೋವಾಚ. ಅನಸೂಯೆ,
ನೋಡಿ ಅಲ್ಲಿ ಅನಸೂಯ ಅಂತಿದೆ, ಎಲ್ರು ಅನುಸೂಯ ಅನುಸೂಯ ಅಂತ ಬರೆದು ಬಿಡ್ತಾರೆ. ಅನುಸೂಯ ಅಲ್ಲ, ಅದು ಅಸೂಯೆ ಇಲ್ಲದವಳು ಅಂತ ಅರ್ಥ. ಅನಸೂಯ ಅಂದ್ರೆ, ಅನುಸೂಯ ಅಂದ್ರೆ ಅನುಸೃತ್ಯ ಸೂಯತೆ, ಅವರು ಇವರು ಎಲ್ಲ ಹೆರ್ತಾರೆ ಅಂತ ಇವಳು ಹೆರ್ತಾಳೆ ಅಂತ ಅನ್ನೋ ಅರ್ಥ ಬರುತ್ತೆ. ಶಬ್ದವೇ ಇಲ್ಲ ಸಂಸ್ಕೃತದಲ್ಲಿ, ಹಾಗೆ ಬಳಕೆ ಇಲ್ಲ. ಈ ಅರ್ಥ ಸುಮ್ಮನೆ ಆ ಶಬ್ದಕ್ಕೆ ನಾನು ಅರ್ಥ ಹೇಳಲಿಕ್ಕೆ ಹೋದದ್ದಷ್ಟೇ. ಅದು ಶಬ್ದ ಇರೋದು ನಿಜವಾಗಿ ಅನಸೂಯ, ಅಸೂಯ ಇಲ್ಲದವಳು ಅನಸೂಯ. ಇದು ತುಂಬಾ ದೊಡ್ಡ ಕ್ವಾಲಿಟಿ ಅಂತ ಭಾಗವತವು ಇವಳನ್ನ ಹೊಗಳುತ್ತೆ. ಮಹಾ ತಾಯಿ ಇವಳು ಅಂತ. ಒಳ್ಳೆ ಜ್ಞಾನಿ, ಒಳ್ಳೆ ತಿಳುವಳಿಕೆಯಿಂದ ಕೂಡಿದವಳು, ಭಗವಂತನನ್ನ ಚೆನ್ನಾಗಿ ಅರಿತವಳು. ಭಗವಂತನನ್ನು ಎಷ್ಟು ಪ್ರೀತಿಸಿದ್ಲು ಅಂದ್ರೆ, ನೀನೇ ನನಗೆ ಮಗನಾಗಿ ಬರಬೇಕು ಅಂತ ಕೇಳುವಷ್ಟು ಆತ್ಮೀಯತೆ ಇತ್ತು ದೇವರ ಹತ್ರ. ಹಾಗಾಗಿ ದೇವರು ದತ್ತನಾಗಿ ಅವಳಲ್ಲಿ ತನ್ನನ್ನೇ ಕೊಟ್ಟುಕೊಂಡ. ಹಾಗಾಗಿ ಮಹಾ ತಪಸ್ವಿನಿ, ಮಹಾ ವ್ರತ ಶೀಲಳು. ಅಂತಹ ಅತ್ರಿಯ ಹೆಂಡತಿಯಾದಂತ ಅನಸೂಯ ಸೀತೆಯನ್ನ ಕೇಳುತ್ತಾಳೆ. ಪರಮೇಶ್ವರಿ ಪೃಷ್ಟ, ಪರಮೇಶ್ವರಿ ಅಂತಂದ್ರೆ ಸೀತೆಗೆ ಪರಮೇಶ್ವರಿ ಅಂತ ಕರೆಯುವುದು ಇಲ್ಲಿ. ಪರಮ ಈಶ್ವರಿ, ತುಂಬಾ ಸೌಂದರ್ಯವತಿ, ತುಂಬಾ ಗುಣಗಳ ಒಡತಿ, ಎಲ್ಲಾ ಗುಣಗಳಿಂದ ತುಂಬಿದವಳು. ಆದ್ರಿಂದಾಗಿ ಅವಳನ್ನು ಪರಮೇಶ್ವರಿ, ಈಶ್ವರಿ ಸರ್ವಭೂತಾನಾಂ ತಾಮಿಹೋಪಹ್ವಯೇ ಶ್ರಿಯಂ ಅಂತ ಶ್ರೀ ಸೂಕ್ತದ ಮಾತು. ಅವಳನ್ನ ಈಶ್ವರಿ, ಪರಮೇಶ್ವರಿ ಅಂತ ಲಕ್ಷ್ಮಿಯನ್ನ ಕರೆಯುವಂಥದ್ದು. ಅಂತಹ ಪರಮೇಶ್ವರಿ ಸೀತಾ ಈ ಅನಸೂಯೆಯಿಂದ ಪ್ರಶ್ನೆ ಮಾಡಲ್ಪಟ್ಲು. ಅವಳು ಪ್ರಶ್ನೆ ಮಾಡಿದ್ಲು ಸೀತೆಯನ್ನ ಕುರಿತು. ಆಗ ಸಾ ಪ್ರೋವಾಚ, ಅವಳು ಹೇಳಿದ್ಲು. ಏನ್ ಹೇಳಿದ್ಲು? ಆತ್ಮ ಸ್ವಯಂವರ ಕಥಾಂ, ತನ್ನ ಮದುವೆಯ ಹೊತ್ತಿನಲ್ಲಿ ನಡೆದ ಪಂದ್ಯ ಏನಿತ್ತು ಅದನ್ನ ಸ್ವಯಂವರ ಅಂತ ಕರೀತಾರೆ. ತಾನೇ ಗಂಡನ್ನು ಬಯಸಿ ಆ ಏನು ಸ್ಪರ್ಧೆಯಲ್ಲಿ ಗೆದ್ರೆ ಅವನನ್ನೇ ವಿವಾಹವಾಗ್ತೇನೆ ಅಂತ ಹೇಳಿ ವಿವಾಹವಾಗುವಂಥದ್ದನ್ನ ಸ್ವಯಂವರ ಅಂತ ಕರೀತಾರೆ. ಅಂತಹ ಸ್ವಯಂವರ ಆ ಕಥೆಯನ್ನ ಅಂದ್ರೆ ಅವ್ರಿಗೆ ಸ್ಪಷ್ಟ ಇತ್ತು, ಬೇರೆ ಯಾರಿಗೂ ಈ ಧನುಸ್ಸನ್ನು ಎತ್ತಲಿಕ್ಕೆ ಆಗುದಿಲ್ಲ ಅಂತ. ಅದನ್ನ ಮದುವೆ ಆದದ್ದು ಹೇಗಾಯ್ತು, ರಾಮಚಂದ್ರ ಹೇಗ್ ಬಂದ ಅನ್ನುವ ರಾಮ ವೀರ್ಯ ಪ್ರಕಾಶಿನಿ, ಯಾವ ದೇವತೆಗಳ ವರವನ್ನ ನಾವೆಲ್ಲ ಹೊಂದಿದ್ದೇವೆ ಅಂತ ಅಹಂಭಾವದಿಂದ ಧನುಸ್ಸನ್ನ ಅಲುಗಾಡಿಸ್ಲಿಕ್ಕೂ ಆಗದೆ, ಕೆಲವರು ಸ್ವಲ್ಪ ಅಲುಗಾಡಿಸಿ ಅದರ ಅಡಿಗೆ ಬಿದ್ದು ನೆತ್ತರು ಕಾರಿದ ಸ್ಥಿತಿಯಲ್ಲಿಯ ಎಲ್ಲರ ನಡುವೆ ಅನಾಯಾಸವಾಗಿ ನಗುತ್ತಾ 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 ಧನುಸ್ಸನ್ನ ಹೆದೇರಿಸ್ಲಿಕ್ಕೆ ಹಗ್ಗವನ್ನ ಗಟ್ಟಿ ಮಾಡ್ಲಿಕ್ಕೆ ಹೋದಾಗ ಅದು ಮುರಿದು ಬಿತ್ತು ಅನ್ನುವವನ ವೀರ್ಯವನ್ನ ಪ್ರಕಾಶಗೊಳಿಸುವ ಕಥೆಯನ್ನ ಸೀತಾ ಮನಸ್ಸು ತುಂಬಿ ಆ ಘಟನೆಯನ್ನ ಹೇಳಿದ್ಲು. ಪೃಷ್ಟ ಕ್ತ ಪ್ರತ್ಯಯ ಅಂತ ಸ್ತ್ರೀಲಿಂಗ ಪ್ರಥಮ ವಿಭಕ್ತಿ ಏಕವಚನ. ಅನಸೂಯಯ, ಅನಸೂಯಾ ಅದರ ಸ್ತ್ರೀಲಿಂಗ ತೃತೀಯ ವಿಭಕ್ತಿ ಬಹುವಚನ. ತತ್ರ ಅವ್ಯಯ ಪ್ರೋವಾಚ ಲಿಟ್ ಪ್ರಥಮ ಏಕ. ಪರಮೇಶ್ವರಿ ಸ್ತ್ರೀಲಿಂಗ ಪ್ರಥಮ ಏಕ. ಪರಮಾಣಾಂ ಈಶ್ವರಿ ಪರಮೇಶ್ವರಿ, ಈಶ್ವರಿ ಅಂದ್ರೆ ಸ್ವಾಮಿನಿ ಅಂತ ಅರ್ಥ. ಪರಮಾಣಾಂ ಬ್ರಹ್ಮಾದೀನಾಂ ಈಶ್ವರಿ, ಒಡತಿಯಾದವಳು. ಆತ್ಮ ಸ್ವಯಂವರ ಕಥಾಂ, ಆತ್ಮನಃ ಸ್ವಯಂವರಃ ಆತ್ಮ ಸ್ವಯಂವರಃ, ಆತ್ಮ ಸ್ವಯಂವರಸ್ಯ ಕಥಾ ಆತ್ಮ ಸ್ವಯಂವರ ಕಥಾ ತಾಂ ಆತ್ಮ ಸ್ವಯಂವರ ಕಥಾಂ. ರಾಮ ವೀರ್ಯ ಪ್ರಕಾಶಿನೀಂ, ರಾಮಸ್ಯ ವೀರ್ಯಂ ವೀರ್ಯಸ್ಯ ಪ್ರಕಾಶನಂ, ಅದು ಕಥೆಗೆ ವಿಶೇಷಣ. ಅದರಿಂದಾಗಿ ವೀರ್ಯಸ್ಯ ಪ್ರಕಾಶಿನಿ, ವೀರ್ಯ ಪ್ರಕಾಶಿನಿ ತಾಂ ವೀರ್ಯ ಪ್ರಕಾಶಿನಿ. ಪ್ರಕಾಶಿನಿ ಅನ್ನೋ ಶಬ್ದಕ್ಕೆ ಪ್ರಕಾಶಯಿತುಂ ಶೀಲಂ ಅಸ್ಯಾಹ ಅಸ್ತಿ ಇತಿ ಪ್ರಕಾಶಿನಿ, ತಾಂ ಪ್ರಕಾಶಿನೀಂ ಪ್ರೋವಾಚ ಅಂತ ಒಟ್ಟು ಅದರ ಶಬ್ದ ವಿವರ. ಚೈತನ್ಯ ಅವರು.
ಅತ್ರಿಪತ್ನ್ಯಾ ತದಾ ದತ್ತೈ अत्रिपत्न्या तदा दत्तै अत्रिपत्न्या तदा दत्तै स्रगाकल्पानुलेपनैः स्रगाकल्पानुलेपनै अलङ्कृतारराजालम् अलङ्कृतारराजालम् देवी प्रकृतिशोभना देवी प्रकृतिशोभना ಬಂದಾಗ ಅವರಿಗೆ ಆತಿಥ್ಯ ಮಾಡಿದ್ಲು, ಮಾತಾಡಿದ್ಲು, ಅದೆಲ್ಲ ಆಯ್ತಲ್ಲ. ಆಮೇಲೆ ಪರಸ್ಪರ ತುಂಬಾ ವಿಷಯಗಳನ್ನ ಮಾತಾಡಿಕೊಳ್ತಾ ಇನ್ನಷ್ಟು ಅವರಲ್ಲಿ ಪರಸ್ಪರ ಆತ್ಮೀಯತೆ ಬೆಳೆದದ್ರಿಂದ ಅತ್ರಿ ಪತ್ನಿ ಅನಸೂಯ ಸೀತೆಗೆ ಅನೇಕ ಆಭರಣಗಳನ್ನ, ವಸ್ತ್ರಗಳನ್ನ, ಹಚ್ಚಿಕೊಳ್ಳಿಕ್ಕೆ ಅತ್ಯಂತ ಪರಿಮಳಯುಕ್ತವಾದ ಅನುಲೇಪನಗಳನ್ನ, ಗಂಧಗಳನ್ನ ಕೊಟ್ಲು. ಅದರಿಂದ ಅವಳದನ್ನ ಕೊಟ್ಟ ತಕ್ಷಣ ಹಾಕೊಳ್ಬೇಕು ಅಂತ ಕೇಳಿಕೊಂಡದ್ರಿಂದ ಅದನ್ನೆಲ್ಲ ಹಾಕೊಂಡು ಅಲಂಕೃತಳಾದ್ಲು. ತುಂಬಾ ಅದನ್ನ ಮೆಚ್ಚಿಕೊಂಡು ಹಾಕೊಂಡ್ಲು. ಯಾಕಂದ್ರೆ ಸಹಜ, ಒಂದು ವಸ್ತ್ರ ಅಥವಾ ಇತ್ಯಾದಿಗಳನ್ನೆಲ್ಲ ಅವರು ದೊಡ್ಡವರು ಬೇರೆ, ಅವರು ಹೇಳಿದಾಗ ಅದನ್ನ ಸೀತೆ ಹಾಕೊಂಡ್ಲು. ರರಾಜ ಶೋಭಿಸಿದ್ಲು. ಅಲಂ ಅಂದ್ರೆ ಚೆನ್ನಾಗಿ ಅಂತ ಅರ್ಥ, ಚೆನ್ನಾಗಿ ಶೋಭಿಸಿದ್ಲು. ವಸ್ತುತಃ ಅವಳಿಗೆ ಆ ಶೋಭೆಗೆ ಆ ವಸ್ತ್ರಾಲಂಕಾರಗಳೆಲ್ಲ ಬೇಕಿಲ್ಲ, ಪ್ರಕೃತಿ ಶೋಭನ. ಅವಳು ಏನು ಅಂತಹ ವಿಶೇಷ ಅಲಂಕಾರ ಮಾಡಿಕೊಳ್ಳದೆ ಇದ್ದರೂ ಅತ್ಯಂತ ದೈಹಿಕವಾದ ಗುಣಲಕ್ಷಣಗಳಿಂದಲೇ ಚಂದ ಅವಳು. ಅದಕ್ಕೆ ಇನ್ನಷ್ಟು ಪೂರಕ ಅನ್ನುವ ಹಾಗೆ, ಆ ವಸ್ತುಗಳೇ ಇನ್ನಷ್ಟು ಅಲಂಕೃತವಾದವೋ ಅನ್ನುವ ಹಾಗೆ, ಅಂಥವಳಲ್ಲಿ ಅದು ನೆಲೆಸಿ ಅದಕ್ಕೊಂದು ಬೆಲೆ ಬಂತು ಅನ್ನುವ ಹಾಗೆ ಅವಳು ಶೋಭಿಸಿದ್ಲು. ಪ್ರಕೃತಿ ಶೋಭನ ದೇವಿ ಅಲಂಕೃತ ಅಲಂ ರರಾಜ. ಅತ್ರಿಪತ್ನ್ಯಾ ಅತ್ರ್ಯಾಹ ಪತ್ನಿ ಅತ್ರಿಪತ್ನಿ ತಸ್ಯಾಹ ಅತ್ರಿಪತ್ನ್ಯಾಹ. ಇಲ್ಲಿ ಪತ್ನ್ಯಾ ಅಂದ್ರೆ ತೃತೀಯ ವಿಭಕ್ತಿ, ಅತ್ರಿಪತ್ನ್ಯಾ ತಯಾ ತೃತೀಯ ವಿಭಕ್ತಿ ಏಕವಚನ, ತದಾ ಅವ್ಯಯ, ದತ್ತೈಹಿ ಕೊಡಲ್ಪಟ್ಟವುಗಳು, ದತ್ತೈಹಿ ತಪ್ರತ್ಯಯಂತಹ ಪುಲ್ಲಿಂಗ, ತೃತೀಯ ಬಹು. ಸ್ರಗಾಕಲ್ಪಾನುಲೇಪನೈಹಿ, ಆಕಲ್ಪ ಅಂದ್ರೆ ಆಭರಣಗಳು, ಸ್ರಕ್ ಅಂದ್ರೆ ಮಾಲೆ, ಸ್ರಕ್ ಆಕಲ್ಪ, ಅನುಲೇಪನ ಇವುಗಳಿಂದ. ಸ್ರಗಾಕಲ್ಪಾನುಲೇಪನೈಹಿ, ಹೂವಿನ ಮಾಲೆಗಳು, ಅತ್ಯಂತ ಚಂದದ ಬಂಗಾರದ ಆಭರಣಗಳು, ಮತ್ತು ಮೈಗೆ ಮೆತ್ತಿಕೊಳ್ಳಿಕ್ಕೆ ಇದ್ದ ಅತ್ಯಂತ ಪರಿಮಳಯುಕ್ತವಾದ ಗಂಧದ್ರವ್ಯಗಳು, ಇವುಗಳಿಂದ. ತೃತೀಯ ಭಕ್ತಿ ಬಹುವಚನ. ಸ್ರಕ್ಚ ಆಕಲ್ಪ ಅಲ್ವಾ, ಆಕಲ್ಪ ಸ್ರಕ್ಚ ಆಕಲ್ಪಾಶ್ಚ ಅನುಲೇಪನಾನಿ ಚ ಸ್ರಗಾಕಲ್ಪಾನುಲೇಪನಾನಿ ತೈಃ ಸ್ರಗಾಕಲ್ಪಾನುಲೇಪನೈಃ ಅಲಂಕೃತಾಕ್ತ ಪ್ರತ್ಯಯಂತಹ ಪುಲ್ಲಿಂಗ ಪ್ರಥಮ ಬಹು, ಸ್ತ್ರೀಲಿಂಗ ಪ್ರಥಮ ಏಕ. ರರಾಜ ಲಿಟ್ ರಾಜೃದೀಪ್ತೋ ಲಿಟ್ ಪ್ರಥಮ ಏಕ. ಅಲಂ ಅವ್ಯಯ, ದೇವಿ ಸ್ತ್ರೀಲಿಂಗ ಪ್ರಥಮ ಏಕ. ಪ್ರಕೃತ್ಯಾ ಶೋಭನ ಪ್ರಕೃತಿ ಶೋಭನ ಸ್ತ್ರೀಲಿಂಗ ಪ್ರಥಮ ವಿಭಕ್ತಿ ಏಕವಚನ. ಸ್ಮಿತಾ ಅವರು. ತಸ್ಯಾಂ ರಾತ್ರ್ಯಾಂ ವ್ಯತೀತಾಯಾಂ तस्यां रात्र्यां व्यतीतायाम् आपृच्छ्य मुनिपुङ्गवम् आपृच्छ्य मुनिपुङ्गवम् प्राविशत् पुण्डरीकाक्षो दण्डकारण्यमण्डलम् तस्यां रात्र्यां व्यतीतायाम् आपृच्छ्य मुनिपुङ्गवम् ಪ್ರಾವಿಶತ್ ಪುಂಡರೀಕಾಕ್ಷೋ ದಂಡಕಾರಣ್ಯಮಂಡಲಂ. ಸುಲಭವಾದ ಸಹಜವಾದ ಅನ್ವಯದಿಂದ ಕೂಡಿದ ಪದ್ಯ. ಆ ತಸ್ಯಾಂ ರಾತ್ರ್ಯಾಂ ವ್ಯತೀತಾಯಾಂ, ಆ ರಾತ್ರಿ ಕಳೆದು ನಿಧಾನಕ್ಕೆ ಮಾತಾಡಿ ಕಳೆದು ಹೋಗಲು, ಮುನಿಪುಂಗವಂ ಆಪೃಚ್ಛ್ಯ, ಮುನಿಶ್ರೇಷ್ಠನೆನಿಸಿದಂತಹ ಅತ್ರಿ ಮುನಿಯನ್ನ ಕೇಳಿ,
ಪುಂಡರೀಕಾಕ್ಷ ಪುಂಡರೀಕಾಕ್ಷನು ದಂಡಕಾರಣ್ಯ ಮಂಡಲಂ ಪ್ರಾವಿಶತ್. ದಂಡಕಾರಣ್ಯ ಎನ್ನುವ ಪ್ರದೇಶವನ್ನು, ಮಂಡಲ ಅಂದ್ರೆ ಒಂದಿಷ್ಟು ಭೂಭಾಗದ ಪ್ರದೇಶ, ಆ ಪ್ರದೇಶವನ್ನು ಪ್ರಾವಿಶತ್ ಹೊಕ್ಕನು, ಸೇರಿದನು. ಪುಂಡರೀಕ ತಸ್ಯಾಂ ಪಂಚಮಿ ಸಪ್ತಮಿ ಭಕ್ತಿ ಏಕವಚನ. ತಸ್ಯಾಂ ತಯೋಃ ತಾಸು ರಾತ್ರ್ಯಾಂ ರಾತ್ರ್ಯೋಃ ರಾತ್ರಿಷು ಎರಡು ಕೂಡ ಮೂರು ಕೂಡ ಸಪ್ತಮಿ ಭಕ್ತಿ ಏಕವಚನ. ವ್ಯತೀತಾಯಾಂ ವ್ಯತೀತಯೋಃ ವ್ಯತೀತಾಸು. ಆಪೃಚ್ಛ್ಯ ಕೇಳಿ ಅಂತ ಅರ್ಥ. ನಾವ್ ಯಾರತ್ರ ಆದ್ರೂ ಕೇಳಿ ಬರ್ತೇನೆ, ಆಪೃಚ್ಛ್ಯ ಗಚ್ಚಾಮಿ, ನಾನು ಕೇಳಿಯೇ ಹೋಗ್ತೇನೆ. ಆಪೃಚ್ಛೈವ ವದಾಮಿ, ಅವ್ರ ಹತ್ರ ಕೇಳಿಯೇ ಹೇಳ್ತೇನೆ. ಕೇಳುವುದು ಅಂದ್ರೆ ಏನೋ ಒಂದು ಅವ್ರ ಹತ್ರ ಪರ್ಮಿಷನ್ ಕೇಳುವ ಹಾಗೆ, ಅವ್ರ ಹತ್ರ ಸರಿ ಇದೆಯೋ ಇಲ್ವೋ ಅಂತ ಒಪ್ಪಿಗೆ ಪಡೆಯುವ ಹಾಗೆ ಅನ್ನುವ. ಈಗ ನಾವು ಕೇಳುವುದು ಅಂತ ಒಂದುಂಟಲ್ಲ, ಶೃಣೋಮಿ, ಆ ಅರ್ಥದಲ್ಲ ಇದು. ಆಪೃಚ್ಛ್ಯ ಅಂತ ಕೇಳುವುದು ಅಂದ್ರೆ ಅವ್ರ ಹತ್ರ ನಾವು ಹೋಗಿ ಬರ್ತೇವೆ, ದಯವಿಟ್ಟು ನಾವು ಯಾವುದೋ ಕಾರ್ಯಕ್ಕೆ ಹೋಗಿದ್ದನ್ನ ಅವ್ರು ಕರೀಲಿಕ್ಕೆ ಹೋಗ್ತೀವಲ್ಲ, ಆಗ ಹೇಳುದು ದಯವಿಟ್ಟು ತಾವು ಬಂದೇ ಬರಬೇಕು, ಈಗ ನಾವು ಹೋಗಿ ಬರ್ತೇವೆ ಅಂತ ಒಪ್ಪಿಗೆ ಪಡೆದು ಹೋಗುದನ್ನ ಆಪೃಚ್ಛ್ಯ ಲ್ಯಪ್ರತ್ಯಯಾಂತಂ ಅವ್ಯಯಂ. ಕೆಲವೊಂದ್ಸರ್ತಿ ಆಪೃಚ್ಛೆ ಅಂತ ಕೆಲವು ಶಬ್ದಗಳು ಅಂದ್ರೆ ಪದ್ಯಗಳಲ್ಲಿ ಬರುತ್ತೆ. ಆಪೃಚ್ಛೆ ಅಂದ್ರೆ ನಾನು ಕೇಳ್ತಾ ಇದ್ದೇನೆ, ಸರಿಯಾಗಿ ಹೇಳು. ಆಪೃಚ್ಛೇಹಂ, ನಾನು ಕೇಳ್ತಾ ಇದ್ದೇನೆ, ಏನಾಯ್ತು ಸರಿಯಾಗಿ ಬಿಡಿಸಿ ಹೇಳು. ಆಗ ಆಪೃಚ್ಛೆ, ಕೇಳ್ತೇನೆ. ಇಲ್ಲಿ ಆಪೃಚ್ಛ್ಯ ಕೇಳಿ. ಮುನಿಪುಂಗವಂ, ಮುನೀನಾಂ ಪುಂಗವಃ ಅಥವಾ ಮುನಿಷು ಪುಂಗವಃ ಮುನಿಪುಂಗವಃ. ತಂ ದ್ವಿತೀಯ ಭಕ್ತಿ ಏಕವಚನ ಪುಲ್ಲಿಂಗ ಮುನಿಪುಂಗವಂ. ಪ್ರಾವಿಶತ್ ವಿಷಪ್ರವೇಶನೆ ಲಂಗ್ ಪ್ರಥಮ ಏಕ. ಪುಂಡರೀಕಾಕ್ಷಃ ಪುಂಡರೀಕವತ್ ಅಕ್ಷಿಣೀ ಯಸ್ಯ ಸಹ. ಕಮಲದಂತೆ ಕಣ್ಣುಗಳುಳ್ಳವನು ಯಾವನೋ ಅವನು. ಪುಂಡರೀಕಾಕ್ಷಃ ಪುಲ್ಲಿಂಗ ಪ್ರಥಮ ಏಕ, ಬಹುವ್ರೀಹಿ ಸಮಾಸ. ದಂಡಕಾರಣ್ಯಸ್ಯ ಮಂಡಲಂ ದಂಡಕಾರಣ್ಯ ಮಂಡಲಂ. ಷಷ್ಠಿ ತತ್ಪುರುಷ ದ್ವಿತೀಯ ವಿಭಕ್ತಿ ಏಕವಚನ. ದಂಡಕಾರಣ್ಯಸ್ಯ ಮಂಡಲಂ ಅದರ ದ್ವಿತೀಯ ಭಕ್ತಿ ಏಕವಚನನು ಮಂಡಲಂ ಅಂತಾನೆ ಆಗುತ್ತೆ. ಅದರಿಂದಾಗಿ ದಂಡಕಾರಣ್ಯ ಮಂಡಲಂ ಪ್ರಾವಿಶತ್ ಅನ್ನುವಲ್ಲಿಗೆ ಇವತ್ತಿನ ಈ ಚಿಂತನೆಯನ್ನ ಮುಕ್ತಾಯಗೊಳಿಸೋಣ. ನಾಳೆ ಮತ್ತೆ ಮುಂದೆ ಏನಾಯ್ತು, ಅಲ್ಲಿ ಹೋದಾಗ ಯಾರು ಸಿಕ್ಕಿದ್ರು, ಯಾರ್ಯಾರೋ ರಾಮನನ್ನ ಬಂದು ಮಾತಾಡಿಸಿದ್ರು ಅನ್ನೋ ಸಂಗತಿಗಳನ್ನ ಹೇಳ್ತಾರೆ. ನಾಳೆ ಮತ್ತೆ ಅದರ ಅನುಸಂಧಾನ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು.